ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಮತ್ತು ಅಂಬಿಕಾ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, ಬೆಳಗ್ಗೆ ಪಕ್ಷಿಗಳು ಎಷ್ಟು ಚೆನ್ನಾಗಿ ಒಂಥರ ಸೌಂಡ್ ಮಾಡ್ತಾಯಿದೆ, ಕೇಳಿಸ್ತಿದ್ಯಾ? ಅಲ್ವಾ? ಬನ್ನಿ ಬನ್ನಿ ಎಲ್ಲ ಗುಡಿಸ್ಕೊಂಡು ಕೆಲಸ ನಮ್ಮದಿದೆ ಕೆಲಸ. ಬನ್ನಿ ಆಚೆ ಗುಡಿಸ್ಕೋ, ಆಚೆ ತೊಳ್ಕೊ, ಉಸುಲು ತೊಳ್ಕೊ, ರಂಗೋಲಿ ಬಿಟ್ಕೊ, ಇದೇ ಕೆಲಸ. ಬೇಗ ಮಾಡ್ಕೊಂಬಿಡ್ತೀನಿ. ಆಚೆದ ಕೆಲಸ ಮುಗೀತಪ್ಪ. ನೋಡಿ ರಂಗೋಲಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಅಂತ ಪ್ರತಿ ಸಲ ಹೇಳ್ತೀನಿ, ಯಾರು ಕಮೆಂಟೇ ಮಾಡಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್. ತೊಳ್ಕೊಳೋದ್ರೊಳಗೆ ಸೂರ್ಯದೇವ ಬಂದುಬಿಟ್ಟಿದ್ದಾನಲ್ಲೇ. ಏನು ಮಾಡೋದು? ಏನು ಮಾಡೋಂಗಿಲ್ಲ. ಇದಾರಪ್ಪ, ನಾನು ಸ್ಟವ್ ಎಲ್ಲ ಒರೆಸ್ಕೊಂಡೆ, ರಿಬನ್ ಕಟ್ ನೀಟ್ ಮಾಡಿಕೊಂಡೆ, ನೀರು ಹೀಟ್ರಿಗೆ ಹಾಕ್ಕೊಂಡಿದ್ದೀನಿ. ಬನ್ನಿ, ಪಾತ್ರೆ ಎಲ್ಲ ಆಚೆ ಹಾಕಿದ್ದೀನಿ. ಸ್ವಲ್ಪ ಪಾತ್ರೆ ತೊಳ್ಕೊಂಬಿಡೋಣ ಅವ್ರು ಹೇಳೋದ್ರೊಳಗೆ. ಟೀ ಮಾಡ್ಕೊಂಡು ಕುಡ್ದಿಲ್ಲ ಇನ್ನು. ಸ್ವಲ್ಪ ಪಾತ್ರೆ ಇದೆಯಲ್ವಾ, ಪಾತ್ರೆ ತೊಳ್ಕೊಂಡು ನೆಕ್ಸ್ಟ್ ಟೀ ಮಾಡ್ಕೊಂಡು ಕುಡಿಯೋಣ. ಎಲ್ಲರೂ ಒಳಗಡೆಯಿಂದ ಕೆಲಸ ಮಾಡ್ತಾರೆ, ನಾನು ನೋಡಿ ಅಂದರೆ ಒಂದೇ ರೂಮಲ್ಲ ಫ್ರೆಂಡ್, ಹಾಗಾಗಿ ಅಷ್ಟೇ. ನಂಗೆ ಒಳಗಡೆಯಿಂದ ಮಾಡ್ಕೊಂಬರಕ್ಕೆ ಅವ್ರು ಮಲಗಿರ್ತಾರಲ್ವ, ಅದಕ್ಕೆ ಆಚೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಆಮೇಲೆ ಒಳಗಡೆ ಅವ್ರು ಎದ್ಮೇಲೆ ಗುಡಿಸ್ಕೊಂಡು ಒರೆಸ್ಕೊಂಡು. ಏನಂತೀರಾ? ಈ ಪಾತ್ರೆ ಆಯಿತು. ಸ್ವಲ್ಪ ಅಂಗಡಿಗೆ ಹೋಗಿ ಹಾಲು ತೊಗೊಂಡು ಬರೋಣ. ಇಷ್ಟೊತ್ತಾದರೂ ಟೀ ಕುಡ್ದಿಲ್ಲ ನೋಡಿ ನಾನು. ಅವ್ರಿನ್ನೂ ಮಲಗಿದಾರಪ್ಪ. ಅಲ್ಲಿ ತೊಗೊಂಬಂದು ಟೀ ಮಾಡೋಣ. ಬನ್ನಿ, ಹಾಲು ಬಿಸ್ಕೆಟು ತೊಗೊಂಬಂದು ಟೀ ಮಾಡ್ಕೊಂಡು ಕುಡಿದು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡೋಣ. ಎತ್ತಷ್ಟು ಟೀ ಮಾಡ್ತಿದ್ದೆ, ಇವತ್ತು ಟೀ ಮಾಡಿಲ್ಲ ನೋಡಿ. ಟೀ ಮಾಡ್ಕೊಂಡು ಕುಡಿಯೋಣ ಹೋಗಿ. ಮೆಟ್ಲು ಹತ್ತೋ ವರ್ಷ ಸುಸ್ತಾಗಿ ಹೋಗಿರುತ್ತಪ್ಪ. 3rd ಫ್ಲೋರಿಗೆ ಬರಬೇಕಲ್ವಾ, ಹಾಗಾಗಿ ಟೀ ಬೇಕಂದರೆ ಅಲ್ಲಿಗೆ ಹೋಗಲೇಬೇಕು, ಟೀ ಮಾಡ್ಕೊಂಡು ಕುಡಿಲೇಬೇಕು. ಟೀ ಆಗಿಲ್ಲ, ಟೀ ಕುಡಿಯೋಣ ಬನ್ನಿ. ಆಲ್ಮೋಸ್ಟ್ ಎಲ್ಲರದು ಟೀ ಆಗಿರುತ್ತೆ ಈ ಟೈಮಲ್ಲಿ, ನಂದು ಮಾತ್ರ ಈಗ. ಇವತ್ತು ಇನ್ನೂ ಎದ್ದಿಲ್ಲ ರೀ, ಎದ್ದ ಮೇಲೆ ಮಾಡೋಣ ಅಂದ್ಕೊಂಡೆ. ಬನ್ನಿ ಗೈಸ್, ಚೆಸ್ಕಾ ಮಸ್ಕಾ ಬಿಸ್ಕೆಟ್ ಎಲ್ಲ ಡಿಫ್ರೆಂಟ್ ನೋಡಿ. ಎಲ್ಲ ಗುಡ್ಡೆ ತಂದ್ಕೊಂಡು ತಿಂತಾರೆ, ನಾನು ಚೆಸ್ಕಾ ಮಸ್ಕಾ ತಂದ್ಕೊಂಡು ತಿಂತೀನಿ. ಕೆಲಸ ಮುಗಿಸ್ಕೊಂಡ್ಮೇಲೆ
ನಿಮಗೆ ತೋರಿಸ್ತಾ ಇದ್ದೀನಿ. ಒರೆಸ್ಕೊಂಡು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಉದೋ ಉಚ್ಚಿಂಗಮ್ಮನು ಎಲ್ರಿಗೂ ಒಳ್ಳೇದು ಮಾಡಲಿ. ನನಗೇನು ಬೇಜಾರು ಅಂದರೆ ಮೇಲೆ ಹತ್ತಿ ಪೂಜೆ ಮಾಡಬೇಕು ಫ್ರೆಂಡ್, ಅದೇ ಬೇಜಾರು. ಏನೂ ಮಾಡೋಂಗಿಲ್ಲ. ಇಲ್ಲಿ ವಾಸ್ತು ಹಾಗೆ ಅಲ್ವಾ ಇರೋದು. ಚಿಕ್ಕ ಮನೆಯಲ್ಲೇ ಸ್ವಲ್ಪ ಚಿಕ್ಕದಾಗಿ ದೇವ್ರು ಮಾಡ್ಕೊಂಡಿದ್ದೀನಿ. ಏನು ಮಾಡೋದು, ಹಾಸಿಗೆ ಮೇಲೆ ಹತ್ತಲೇಬಾರ್ದು ಅಂತ ಹೇಳ್ತಾರೆ, ಆದರೂ ಏನು ಮಾಡೋದಲ್ವಾ, ಇಲ್ಲಿರೋದೇ ಹಾಗೆ. ಅದಕ್ಕೆ ಪುಟ್ಟ ಮನೇಲಿ ಪುಟ್ಟ ದೇವ್ರ ಮನೆ. ನೋಡೋಣ, ದೇವರು ನಮಗೂ ಯಾವಾಗ ಎಲ್ಲ ಇರೋದು ಕೊಡ್ತಾನೆ ಆಗ. ಎಲ್ಲ ದೇವರ ಆಶೀರ್ವಾದನೇ, ನಮ್ಮ ಕೈಯಲ್ಲಿ ಏನು ಇರಲ್ಲ. ಹೀಗೆ ಇರಬೇಕು, ಹೀಗೆ ಇಲ್ಲ ಅಂತ. ಒಳ್ಳೆ ಕಾಲ ಬರೋವರೆಗೂ ಕಾಯಬೇಕು ಅಷ್ಟೇ. ಅದಿಲ್ಲ ಇದಿಲ್ಲ ಅಂತ ಅನ್ಕೊಂತ ಹೋದರೆ ಯಾವುದೂ ಆಗಲ್ಲ ಅಲ್ವಾ. ಸ್ವಲ್ಪ ಪಾತ್ರೆ ಇದೆ ಆಚೆ, ಪಾತ್ರೆ ತೋಡ್ಸ್ಕೊಂಬಿಡೋಣ. ನಾವು ರಾಯರಿಗೆ ಪೂಜೆ ಅಂದರೆ ಫಸ್ಟಿಗೆ ಏನೋ ಅಷ್ಟೊಂದು ನಮ್ಗೆ ಗೊತ್ತಿರಲಿಲ್ಲ. ಅಂದರೆ ನಮ್ಗೆ ವಶ ಆಗಿಬಿಟ್ಟಿದ್ದಾರೆ ಈಗ. ಹಾಗಾಗಿ ರಾಯರಿಗೆ ನಡ್ಕೊಂಡಾಗಿಂದ ತುಂಬ ಒಳ್ಳೆಯದಾಗಿದೆ ನಮಗೆ. ರಾಯರಿದ್ದಾರೆ, ಏನೇ ಒಂದು ಬಂದರೂ ರಾಯರು ಇದ್ದಾರೆ ಅಂತಲೇ ಅಂದ್ಕೊಂಡು ನಡೀತಾ ಇದ್ದೀನಿ ನಾನು. ಅಮ್ಮನೂ ಅಷ್ಟೇ, ನನಗೇನೇ ಕಷ್ಟ ಬಂದರೂ ನನ್ನ ಅಮ್ಮನ ಹತ್ರನೇ ಹೇಳ್ಕೊಳೋದು. ನಾನು ಅದಕ್ಕೆ ಯಾವಾಗಲೂ ದೇವ್ರನ್ನ ನಂಬ್ತಾ ಇದ್ದೀನಿ ಈಗ. ನನಗೆ ಅಂತ ಎಲ್ಲದಕ್ಕೂ ಏನೇ ಒಂದು ಫೀಲಿಂಗ್ ಆದರೂ ನೋವಾದರೂ ಹೇಳ್ಕೊಳೋದು ನಾನು ಅಮ್ಮರ ಹತ್ರನೇ. ತುಂಬ ಬೇಜಾರಾಯ್ತಂದರೆ ಗುಡ್ಡಕ್ಕೆ ಹೋಗ್ಬಿಡ್ತೀನಿ. ಹೋಗಿ ಎಷ್ಟಾಗುತ್ತೋ ಅಷ್ಟೊತ್ತು ಎಲ್ಲ ಹೇಳ್ಕೊಂಡು ಬಂದು ಮನಸ್ಸು ಅಗ್ರ ಮಾಡ್ಕೊಂಬಿಡ್ತೀನಿ. ಏನು ಮಾಡೋದಲ್ವಾ, ಎಲ್ಲ ನಾವು ಅಂದ್ಕೊಂಡಂಗೆ ಆಗಬೇಕಂದ್ರೆ ಹೆಂಗಾಗುತ್ತೆ ಫ್ರೆಂಡ್. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕಲ್ವಾ. ಹಾಗಾಗಿ ಈಗ ನೀವು ಸಿಕ್ಕಿದ್ದೀರಾ ಫ್ಯಾಮಿಲಿ ಥರ, ನಿಮ್ಮ ಹತ್ರನೂ ಸ್ವಲ್ಪ ಶೇರ್ ಮಾಡ್ಕೊತೀನಿ ಕೆಲವೊಂದೆಲ್ಲ. ನಮಗೋಸ್ಕರನೂ ಇದ್ದಾರೆ ಅಂತ ಅನಿಸುತ್ತೆ ಆಗ ನಿಮ್ಮ ಕಮೆಂಟ್ ನೋಡಿ ಇನ್ಸ್ಟಾಗ್ರಾಮಲ್ಲಿ. ಅಂದರೆ ನಮ್ಮನ್ನು ಇಷ್ಟಪಡ್ತಾರೆ ಅಂತ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಏನು ಮಾಡೋಕ್ಕಾಗುತ್ತೆ ಅಲ್ವಾ. ಏನು ಮಾಡೋಂಗಿಲ್ರಿ. ಇನ್ನು ಬಟ್ಟೆ ಮಡಚಬೇಕು. ಹಬ್ಬ ಎಲ್ಲರದ್ದು ಹಬ್ಬ ಆಯಿತು. ನಾಳೆಯಿಂದ ಎಲ್ಲರೂ ಅವ್ರವ್ರ ಕೆಲ್ಸಕ್ಕೆ ಜಾಯ್ನ್ ಆಗ್ತಾರೆ. ನಾವು ಅಂಗಡಿ ಓಪನ್ ಮಾಡಬೇಕು. ಇನ್ನು ನಾಷ್ಟ ರೆಡಿ ಮಾಡಬೇಕು. ಏನು ರೆಡಿ ಮಾಡಬೇಕು ಗೊತ್ತಿಲ್ಲ. ಸ್ವಲ್ಪ ಪಾತ್ರೆ ಜೋಡಿಸ್ಕೊಂಡು ಬಟ್ಟೆ ಮಡ್ಚ್ಕೊಂಡು ಕೆಲಸ ಸ್ಟಾರ್ಟ್ ಮಾಡೋಣ. ನಾನು ಇವತ್ತಿದು ಹೂ ಸಿಗುತ್ತೆ ಅಂತ ಮಾಡಿದ್ದೆ ಫ್ರೆಂಡ್, ರಾಯರಿಗೆ ಇಡೋದಕ್ಕೆ. ಇದಿನ್ನು ಯಾವಾಗ ಅರಳುತ್ತೋ ಗೊತ್ತಿಲ್ಲ. ಇವತ್ತು ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು, ರಾಯರಿಗೆ ಇಡ್ಬೋದಿತ್ತಲ್ವ. ಹಾಗಾಗಿ ಈಗ ಸ್ವಲ್ಪ ಮಗ್ಗು ಬಿಡೋದೆಲ್ಲ ತುಂಬ ಕಮ್ಮಿ ಗಿಡಗಳು. ಯಾಕಂದರೆ ಈಗೆಲ್ಲ ಸ್ವಲ್ಪ ಚಿಗುರುತ್ತಲ್ಲ, ಹಳೇದು ಎಲೆ ಎಲ್ಲ ಉದುರುಬಿಟ್ಟು. ಹಾಗಾಗಿ ನೋಡಿ, ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆಲ್ಲ ಚಿಕ್ಕದು ಬಿಟ್ಟು ಅಲ್ಲೇ ಬಿದ್ದೋಗ್ಬಿಟ್ಟಿದೆ. ಇದು ಫಸ್ಟು ಒಂದೇ ಮಗ್ಗು ಇನ್ನೂ ಬಿಟ್ಟಿರೋದು, ಅದರಲ್ಲೇ ಬಿದ್ದಿದೆ ನೋಡಿ. ನಾನು ನೋಡೇ ಇಲ್ಲ. ಬನ್ನಿ ಇಡೋಣ. ಅಮ್ಮಗೆ ಇಡ್ತಾ ಇದ್ದೀನಿ. ನೋಡಿದ್ದಿಲ್ಲ ನಾನು, ಈಗ ನೋಡಿದೆ, ಹಾಗಾಗಿ ಇಟ್ಟೆ. ಸ್ವಲ್ಪ ಪಾತ್ರೆ ಜೋಡಿಸ್ಕೊಂಡು ಬಟ್ಟೆ ಮಡ್ಚ್ಕೊಂಡು ತಿಂಡಿ ರೆಡಿ ಮಾಡೋಣ. ಏನಂತೀರಾ? ತಿಂಡಿ ಏನು ಮಾಡಬೇಕೋ ಗೊತ್ತಿಲ್ಲ. ಯೋಚನೆ ಮಾಡ್ತಾ ಇದ್ದೀನಿ, ಯೋಚನೆ ಬರ್ತಾ ಇಲ್ಲ. ಅಕ್ಕ ನಿಮ್ಮದು ಊರು ಯಾವುದು ಅಂತ ತುಂಬ ಜನ ಕೇಳಿದ್ದೀರಾ. ಖಂಡಿತ ಊರಿಗೆ ಹೋದಾಗ ವೀಡಿಯೋಸ್ ಮಾಡ್ತೀನಿ, ಅಲ್ಲೇ ಹೇಳ್ತೀನಿ ಯಾವುದು ನಮ್ಮದು ಊರು ಅಂತ. ಅಲ್ಲಿವರೆಗೂ ವೇಟಿಂಗ್ ಲಿಸ್ಟಲ್ಲಿ ಇಟ್ಟಿದ್ದೀನಿ. ಅಂದರೆ ನಮ್ಮೂರಂದರೆ ನಮ್ಮ ತೋರ ಮನೆ ಅಲ್ಲ, ಪೃಥ್ವಿ ಊರಿಗೆ ಹೋಗ್ತೀವಲ್ಲ ಆವಾಗ ನಿಜ ವೀಡಿಯೋಸ್ ಮಾಡ್ತೀನಿ, ತೋರಿಸ್ತೀನಿ ನಮ್ಮ ಮನೆ ಹೇಗಿದೆ ಅಂತ ಅಲ್ಲಿ.
ಅಂದರೆ ನಮ್ಮ ತೋರ ಮನೆಗೆ ಹೋಗೋದು ತುಂಬ ಕಮ್ಮಿ. ಅಪ್ಪಿ ತಪ್ಪಿ ಯಾವಾಗಾದರೂ ಹೋದ್ರೆ ಅದನ್ನು ತೋರಿಸ್ತೀನಿ ನಮ್ಮ ಮನೇನ ಹೇಗಿದೆ ಅಂತ. ನಮ್ಮ ಅಪ್ಪಾಜಿ ನಮ್ಮ ಅಮ್ಮನ ಫೋಟೋನು ತೋರಿಸ್ತೀನಿ. ನಂಗೆ ಬೇಜಾರು ನಮ್ಮ ಊರಿಗೆ ಹೋಗೋಕ್ಕೆ. ನಾನು ಸುಮಾರು ಈಗ 3 ವರ್ಷ ಆಯಿತು ನಾನು ಊರಿಗೆ ಹೋಗದೆ. ನಮ್ಮ ದೊಡ್ಡಣ್ಣನ ಮದುವೆಗೆ ಹೋಗಿದ್ದೆ ಲಾಸ್ಟು, ಮತ್ತೆ ಹೋಗಿಲ್ಲ ನಾನು. ಖಂಡಿತ ಅಲ್ಲಿ ಹೋದರೂ ಅಲ್ಲೂ ವೀಡಿಯೋಸ್ ಮಾಡಿ ಹಾಕ್ತೀನಿ. ಪೃಥ್ವಿ ಊರಿಗೆ ಹೋದ್ರೆ ಅಲ್ಲಿ ಕೂಡ ಹೋಗಿ ವೀಡಿಯೋಸ್ ಮಾಡಿ ಹಾಕ್ತೀನಿ. ಖಂಡಿತ ಎಲ್ಲದೂ ಶೇರ್ ಮಾಡ್ತೀನಿ ನಾನು. ಏನು ಮಾಡಬೇಕಪ್ಪ, ಸ್ವಲ್ಪ ಬಟ್ಟೆ ಇದೆಯಲ್ಲ ಮಡ್ಚ್ಕೊಂಡ್ಬಿಟ್ಟು ಆಮೇಲೆ ನೋಡೋಣ. ಪೃಥ್ವಿ ಹೆಂಗೆ ಎದ್ದಿರೋದು ಲೇಟ್ ಅಲ್ವಾ, ಮಾಡ್ಕೊಂಡ್ರೆ ಆಯ್ತು ಆರಾಮಾಗಿ ಅಂತ ನಾನು ಅಷ್ಟೇ. ನಾವು ಅಂಗಡಿಗೆಲ್ಲ ಹೋಗುವಾಗ ಇಷ್ಟೊತ್ತಿಗೆಲ್ಲ ರೆಡಿ ಆಗಿಬಿಡ್ಬೇಕು. ಊಟ ಆಗಿರಲಿ ಅಂದರೆ ತಿಂಡಿ ಮಾಡೋದು ಕಮ್ಮಿ ನಾನು. ಅಂದರೆ ಕೆಲವೊಂದು ಸಲ ಟೈಮ್ ಸಾಕಾಗಲಿಲ್ಲ ಅಂದರೆ ಫಸ್ಟ್ ತಿಂಡಿ ಮಾಡ್ಕೊಂಡು ತಿಂದು ಆಮೇಲೆ ಅಡುಗೆ ಮಾಡ್ತೀನಿ. ಕೆಲವೊಂದು ಸಲ ಅಡುಗೆ ಮಾಡೋಕ್ಕಾಗಲ್ಲ, ಅಲ್ಲೇ ಫ್ರೈಡ್ ರೈಸ್ ಏನಾದರೂ ಮಾಡ್ಕೊಂಡು ತಿಂದ್ಬಿಡ್ತೀವಿ. ಟೈಮ್ ಸಾಕಾದರೆ ಮಾಡೋಕ್ಕಾಗುತ್ತೆ ಫ್ರೆಂಡ್, ಇಲ್ಲಾಂದರೆ ಎಲ್ಲಾಗುತ್ತಲ್ವ, ಹಾಗಾಗಿ ಅಷ್ಟೇ. ಏನು ಮಾಡೋದು, ಏನು ಮಾಡೋಂಗಿಲ್ಲ. ಮಾಡೋಣ ಅಡುಗೆ, ಏನಾದರೂ ತಿನ್ನಬೇಕಲ್ವಾ. ಎಂಥ ಬಿಸಿಲಿದೆ ನೋಡಿ ಆಚೆ. ಇನ್ಮೇಲೆ ಬಿಸಿಲೇ. ನಮ್ಮ ಅಂಗಡಿ ಹತ್ರ ಅಂತೂ ಹೋಗ್ಬಿಟ್ರೆ ನಿಲ್ಲಕ್ಕಾಗಲ್ಲ, ಅಷ್ಟೊಂದು ಬಿಸಿಲಿರುತ್ತೆ. ಸ್ನಾನ ಮಾಡ್ಕೊಂಬರೋದ್ರೊಳಗೆ ನಾನು ತಿಂಡಿ ರೆಡಿ ಮಾಡಬೇಕು. ಏನಾದರೂ ಮಾಡಿಬಿಡ್ತೀನಿ ಫ್ರೆಂಡ್, ಇಲ್ಲಾಂದರೆ ಬಂದಮೇಲೆ ಇನ್ನೂ ಆಗಿಲ್ಲ ಅಂತಾರೆ. ಅವ್ರು ನನಗಿನ್ನ ಲೇಟಾಗಿ ಎದ್ರೂ ತಿಂಡಿ ಬೇಗ ಬೇಕು. ನಾನು ಎಷ್ಟು ಬೇಗ ಎದ್ದಿರ್ತೀನಿ ಅವ್ರ ಜೊತೆಲೇ ತಿಂತೀನಿ. ಏನು ಮಾಡ್ಬೇಕಂತ ಫೈನಲಿ ಮಾಡಿದ್ದೀನಿ ನೋಡಿ. ಕಟ್ಟಿಂಗ್ ಮಾಡೋದು ಇಲ್ಲಿದೆ, ಬಟ್ ನಾನು ಹೊಸ ಟೆಕ್ನಿಕ್ ಕಂಡುಹಿಡಿದಿದ್ದೀನಿ. ಯಾವ ಥರ ಕಟ್ ಮಾಡ್ತೀನಿ ನಿಮಗೂ ತೋರಿಸ್ತೀನಿ. ನಿಮಗೂ ಇಷ್ಟ ಆದರೆ ಈ ಥರ ಟ್ರೈ ಮಾಡಿ. ಮುದ್ದೆ ಕಟ್ತೀವಲ್ವಾ ಅದ್ರಲ್ಲಿ ಮಾಡ್ತಾಯಿದ್ದೀನಿ, ಬಟ್ ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತು, ಅದಕ್ಕೆ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರನೂ. ನೋಡಿ, ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಿಕ್ಕರ್ ಬಂದಿದ್ದಾರೆ ನೋಡ್ರಿ, ಅವ್ರು ಆಗಿನ ನಮ್ಮ ಕಾಲು ಎಳಿತಾ ಇದ್ದಾರೆ ನೋಡಿ. ಅಷ್ಟವಾಗಿದೆ ಅಂತ ಅವರಿಗೆ. ಸಾಂಬಾರ್ ಮಾಡಿ, ರೈಸ್ ಮಾಡಿ. ನಮಗಂತೂ ಹಸುವಾಗಿಲ್ಲ, ಎಷ್ಟೊತ್ತಿ ಬೇಕಾದ್ರೆ ಕಟ್ ಮಾಡ್ಕೊಳ್ಳಿ ನೀವು. ರಾಗಿ ಮುದ್ದೆ ಮಾಡೋಕ್ಕೆ ಮುದ್ದೆಗೆ ಇಟ್ಕೊಂಡಿದ್ದೀನಿ. ಮುದ್ದೆ ಮಾಡಬೇಕು. ಹೋಯ್ತದ ಅಲ್ಲಿಗೆ. ಒಬ್ಬೊಬ್ರೆ ಮಾತಾಡ್ತಾರೆ ಅವರು. ನೀವು ಹೇಗೆ ಬೆಳೆಸ್ಬೇಕಂದ್ರೆ ನೋಡಿ, ಇವರೆಲ್ಲ ನನ್ನ ನೋಡ್ಕೊಂಡು ನಗ್ತಾ ಇದ್ದಾರೆ. ಒಂದಿನ ನಿಮ್ಮಿಂದ ಸಪೋರ್ಟಿಂದ ಬೆಳೆದಿದ್ದೀನಿ ಅಂತ ಹೇಳ್ಕೊಂಡಂಗೆ ಬೆಳೆಸ್ಬೇಕು ನೀವು. ರೈಟ್ ಕಮ್ಮಿ ಆಗಿದ್ದಾರೆ ನೋಡಿ. ರಾಗಿ ಮುದ್ದೆ ರೆಡಿ ಆಯಿತು ಫ್ರೆಂಡ್ಸ್. ನಮ್ಮ ಚಿಕ್ಕರಿಗೆಲ್ಲ ರಾಗಿ ಮುದ್ದೆ ತಿನ್ನಿಸ್ತೀನಿ ಇವತ್ತು. ನೋಡಿ, ನಾನು ಮುದ್ದೆ ಮಾಡ್ತೀನಿ. ಫುಲ್ ರಶ್ ಇತ್ತು ಗೊತ್ತಾ ಅಪ್ಪಿ. ಮಿಕ್ಕಿದ್ದೆಲ್ಲ ನಾನು ಚೌಟಲ್ಲಿ ತಗೊತೀನಿ. ಇದೆಲ್ಲ ಐತಣ ಎಲ್ಲಿ ಗೊತ್ತಾ ಅದಡಿ ರೋಡ್ ಬಸ್ ಸ್ಟ್ಯಾಂಡ್ ಆಗ ಎಲ್ಲಿ ಬಸ್ ಸ್ಟ್ಯಾಂಡ್ ಆಗಿರ್ತಗಣ. ಬಸ್ ಸ್ಟ್ಯಾಂಡ್. ಪ್ಲೀಸ್ ಎಲ್ಲರೂ ಫುಲ್ ವಿಡಿಯೋ ವಾಚ್ ಮಾಡಿ. ಪ್ಲೀಸ್ ನಿಮ್ಮ ಸಪೋರ್ಟ್ ನಮಗೆ ಬೇಕು. ಪ್ಲೀಸ್ ಸಪೋರ್ಟ್ ಮಾಡಿ.
ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಗಾಯ್ಸ್. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.